ಮೆಜೆಸ್ಟಿಕ್ ಟು ಇಲ್ಲಿ ತನಕ ಅಂದರೆ ನವಗ್ರಹ ತನಕ ಆ ಬದಲಾವಣೆ ಏನಾರು ಇತ್ತಾ ಸರ್ ದರ್ಶನ್ ಅವರಲ್ಲಿ ಅಂತ ಅಂದ್ಬಿಟ್ಟು? ಯಾಕಂದರೆ ಅವ್ರ ಸಿನಿಮಾಗಳ ಆಯ್ಕೆ ಆಗಲಿ ಮತ್ತೊಂದಾಗಲಿ ಅಥವಾ ನಾನು ನಿಂತ್ಕೊಂಡಿದ್ದೆಲ್ಲ ನಡೆಸಬೇಕು ಅನ್ನೋದಲ್ಲಿ ಆ ಜವಾಬ್ದಾರಿ ಆಗಲಿ ಆ ವ್ಯತ್ಯಾಸ ಕಂಡಿದ್ದೀರ ಅಂತ ಆ ಸಂದರ್ಭದಲ್ಲಿ? ಇಲ್ಲ, ಅವ್ನ ಗ್ರೋತ್ ಕಂಡಿದ್ವಿ, ಬಟ್ ಬಿಹೇವಿಯರಲ್ಲಿ ಎಲ್ಲೂ ಸುಳ್ಳು ಹೇಳಬಾರ್ದು. ಆಮೇಲೆ ಅನ್ಕೊಬೋದು ಕೆಲವರು ಇವನು ಹಿಂಗೆ ಹೇಳ್ತಾ ಇದ್ರೆ, ಕೆಲವ್ರು ಹೇಳ್ತಾರೆ ಕಮೆಂಟ್ಸ್ಗಳೆಲ್ಲ ನೋಡಿದ್ದೀನಿ, ಓ ಇವನು ಬಕೆಟು ಅಂತ. ನಾನು ಬಕೆಟ್ ಹಿಡಿದ ಅವಶ್ಯಕತೆನೇ ಇಲ್ಲ. ಆ ಥರ ಹಿಡಿಯಂಗಿದ್ದಿದ್ರೆ ನಾನು ದರ್ಶನ್ದು ಎಲ್ಲ ಸಿನಿಮಾ ಆ್ಯಕ್ಟ್ ಮಾಡ್ಕೊಂಬರ್ಬೇಕಿತ್ತು, ದರ್ಶನ್ದು ಎಲ್ಲ ಸಿನಿಮಾ ಎಡಿಟಿಂಗ್ ಮಾಡ್ಕೊಂಬರ್ಬೇಕಿತ್ತು, ಯಾವ್ದಾರು ಒಂದು ಡೈರೆಕ್ಷನು ಮಾಡಿಬಿಡ್ಬೋದಾಗಿತ್ತು. ಅದು ನಂಗೆ ಅವಶ್ಯಕತೆ ಇಲ್ಲ. ಇರೋದನ್ನು ಕೆಲವೊಮ್ಮೆ ಹೇಳಿದ್ರೆ ಕೆಲವರು ಮಾಮೂಲಿ ಅದು ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಪಾಸಿಟಿವ್ ಏನು ತೊಗೊಂಡು ನೆಗೆಟಿವಿಟಿ ಬೇಡ, ನಮ್ಗೆ ಯಾಕೆ ಅದು ಬೇಡ ಅಂತ ಬಿಟ್ಬಿಡ್ಬೇಕು ಅಷ್ಟೇ. ಆ ಥರ ಇದ್ದಾಗ ನನಗೆ ಅದೇ ಅಲ್ಲಿವರೆಗೂ ಆ ರೀತಿ ಎಲ್ಲೂ ಬೆಳವಣಿಗೆ ಆಯಿತು ಅಷ್ಟೇ. ಬಟ್ ಬೇರೆ ರೀತಿ ಅನ್ನೋ ಥರ ಇರಲಿಲ್ಲ. ನವಗ್ರಹ ಆಗಿ ಅದು 2008 ಆಯ್ತದು ನವಗ್ರಹ. ನಂದು ಅದೇ ಟೈಮು, ರಾಕಿ ಟೈಮು, ಎರಡೂ ಅಟ್ ಎ ಟೈಮ್ ಶೂಟಿಂಗ್ ಮಾಡ್ಕೊತಿದ್ವಿ. ಅದಾಗಿ ನಾನು 2011ವರೆಗೂ ನನಗೆ ಕಾಂಟ್ಯಾಕ್ಟ್ ಇದ್ದಿದ್ದು. ಅದಾದಮೇಲೆ ನಾನೊಂದು ತಮಿಳ್ ಸಿನಿಮಾಗೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು 2 ಇಯರ್ಸ್ ಆಗೋಯ್ತು ನಮ್ಮದು. ಅಲ್ಲಾದಮೇಲಿಂದ ಟಚ್ ಕಡಿಮೆ ಆಯಿತು. ಅದಾದಮೇಲೆ ಬರೀ ಬರ್ತ್ಡೇಗೆ ಹೋಗಿ ವಿಶ್ ಮಾಡಿ ಬರ್ತಾಯಿದ್ದಿದ್ದು, ಈ ಥರ ಅಷ್ಟೇ. ಅದಾದಮೇಲೆ ಯಾಕಂದರೆ ಅದಾದಮೇಲೆ 2 ಇಯರ್ಸ್ ಡ್ರಾಸ್ಟಿಕ್ ಚೇಂಜ್ ಆಗೋಯ್ತು ತುಂಬ. ಇನ್ನೂ ಒಂದು ಮಟ್ಟದಲ್ಲಿ ದರ್ಶನ್ ಬೆಳೀತಾ ಹೋದರು. ಆಮೇಲೆ ನಾನು ಯಾವತ್ತೂ ಅವ್ರ ಕೆಲಸ ಇದ್ದಾಗ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಪದೇ ಫೋನ್ ಮಾಡಿ ಎಲ್ಲಿದೆಯಪ್ಪಿ ಅನ್ನೋದು ಆ ರೀತಿ ಇಲ್ಲ. ಹೋಗ್ತೀವ, ವಿಶ್ ಮಾಡ್ತೀವ, ಎಲ್ಲೋ ಇವೆಂಟಲ್ಲಿ ಸಿಗ್ತೀವ, ಮಾತಾಡ್ತೀವ, ಬರ್ತೀವ. ಆ ಒಂದು ಮಾಮೂಲಿ ಅನ್ಯೋನ್ಯತೆ ಏನಿರುತ್ತೆ ಆ ಥರ ಇರ್ತಿದ್ದೆ. ಆಮೇಲೆ ನನ್ನದೇ ಆದ ಮಾಮೂಲಿ ಎಡಿಟಿಂಗು, ಆಮೇಲೆ ಈ ನಡುವೆ ಸ್ವಲ್ಪ ಆ್ಯಕ್ಟಿಂಗಿಗೆ ಅಂತ ಬ್ಯುಸಿ ಆದಾಗ ನನ್ನ ಕೆಲಸ ನಂದಿರುತ್ತೆ, ಅವ್ರ ಕೆಲಸ ಅವ್ರದ್ದಿರುತ್ತೆ. ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾನು ಇರ್ತಿದ್ದೆ. 2011ವರೆಗೂ ಆ ಒಂದು ಟಚ್ಚಲ್ಲಿ ಇದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.